ನಮಸ್ಕಾರ ಎಲ್ಲರಿಗೂ. ತುಲಾರಾಶಿಯವರಿಗೆ ಒಂದು ಸುವರ್ಣ ಯುಗ ಶುರುವಾಗ್ತಿದೆ ಅಂತಾನೆ ಹೇಳಬಹುದು. ಬಹಳ ದಿನಗಳಿಂದ ಕಾಯ್ತಾ ಇದ್ದ ಒಂದು ಅದ್ಭುತವಾದ ಹಂತ ಈಗ ಶುರುವಾಗ್ತಿದೆ. ಬನ್ನಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ತುಲಾರಾಶಿಯವರ ಕಷ್ಟದ ದಿನಗಳು ಮುಗಿದು ಒಂದು ಹೊಸ ಭರವಸೆಯ ಯುಗ ಶುರುವಾಗ್ತಿದೆ, ಅದೃಷ್ಟದ ಬಾಗಿಲೆ ತೆರೆದಿದೆ ಅಂತ ಹೇಳಲಾಗ್ತಿದೆ. ಮೊದಲನೇದಾಗಿ ಈ ಒಂದು ಶುಭ ಹಂತನ ಆರಂಭದ ಬಗ್ಗೆ ನೋಡೋಣ. ಬಹಳ ದಿನಗಳಿಂದ ಕಾಯ್ತಾ ಇದ್ದ ಈ ಸಕಾರಾತ್ಮಕ ಹಂತ ಹೇಗೆ ಶುರುವಾಗುತ್ತೆ ಮತ್ತು ಇಷ್ಟು ದಿನ ಇದ್ದ ಕಷ್ಟಗಳೆಲ್ಲ ಹೇಗೆ ದೂರ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಬದಲಾವಣೆ ಯಾವಾಗ ಶುರುವಾಗುತ್ತೆ ಅಂದ್ರೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲೇ, ಅಂದ್ರೆ ಮಾರ್ಚ್ 1ರಿಂದ 5ರೊಳಗೆ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸೋಕೆ ಶುರುವಾಗುತ್ತೆ. ಇಷ್ಟು ದಿನ ಏನೆಲ್ಲ ಅಡೆತಡೆ, ನಿರಾಸೆ ಇತ್ತೋ ಅದೆಲ್ಲ ಈಗ ದೂರವಾಗಿ ಒಂದು ಹೊಸ ಭರವಸೆ ಮೂಡಲಿದೆ. ಹಾಗಾದ್ರೆ ಈ ಹೊಸ ಯುಗದ ಸೂಚನೆಗಳು ಹೇಗಿರುತ್ತೆ? ಮೊದಲನೇದಾಗಿ, ನಿಂತೋಗಿದ್ದ ಕೆಲಸಗಳು ಮತ್ತೆ ಶುರುವಾಗುತ್ತೆ. ದಾರಿಯಲ್ಲಿದ್ದ ಅಡೆತಡೆಗಳೆಲ್ಲ ಒಂದೊಂದಾಗಿಯೇ ಕಡಿಮೆ ಆಗ್ತಾ ಹೋಗುತ್ತೆ. ಅಬ್ಬಾ, ಕೊನೆಗೂ ಅದೃಷ್ಟ ನಮ್ಮ ಕಡೆ ಇದೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಅಷ್ಟೇ ಅಲ್ಲ, ಕಾಯ್ತಾ ಇದ್ದ ಒಳ್ಳೆ ಸುದ್ದಿಗಳು ಬಂದು ಮನಸ್ಸಿಗೆ ಇನ್ನಷ್ಟು ಶಕ್ತಿ, ಧೈರ್ಯ ಕೊಡುತ್ತೆ. ಸರಿ, ಇಷ್ಟು ದಿನ ಪಟ್ಟ ಕಷ್ಟಗಳಿಗೆಲ್ಲ ಒಂದು ದೈವಿಕ ರಕ್ಷಣೆ ಇತ್ತು ಅಂದ್ರೆ ನಂಬ್ತೀರಾ? ಹೌದು, ಆ ಕಷ್ಟಗಳ ಹಿಂದಿದ್ದ ಆ ಅದೃಶ್ಯ ರಕ್ಷಣೆ ಯಾವುದು ಅಂತ ಈಗ ನೋಡೋಣ. ಕಳೆದ ಸ್ವಲ್ಪ ಸಮಯದಿಂದ ಎಷ್ಟೆಲ್ಲ ಕಷ್ಟ ಅನುಭವಿಸಲಾಗಿದೆ. ಮಾನಸಿಕ ಒತ್ತಡ, ಹಣಕಾಸಿನ ಸಮಸ್ಯೆ, ನಂಬಿದವರಿಂದಲೇ ದ್ರೋಹ, ಇದನ್ನೆಲ್ಲ ಯಾರತ್ರನೂ ಹೇಳ್ಕೊಳ್ಳದೆ ಮೌನವಾಗಿ ಸಹಿಸಿಕೊಂಡು ಬರಲಾಗಿದೆ. ಆ ತಾಳ್ಮೆಗೆ, ಆ ಸಹನೆಗೆ ಈಗ ತಕ್ಕ ಪ್ರತಿಫಲ ಸಿಗೋ ಸಮಯ ಬಂದಿದೆ. ಹಾಗಾದ್ರೆ ಆ ರಕ್ಷಣೆ ಯಾವುದು? ಅದೇ ನಾಗಶಕ್ತಿಗಳು. ಹೌದು, ಇದು ನಾಗದೇವತೆಗಳಿಂದ ಬಂದಿರುವ ಒಂದು ಅದೃಶ್ಯ ದೈವಿಕ ರಕ್ಷಣಾ ಕವಚ. ಇದು ನಮ್ಮ ಮನೆ, ನಮ್ಮ ಜೀವನವನ್ನ ಸದಾಕಾಲ ಕಾಪಾಡ್ತಾ ಇರುತ್ತೆ. ಹಾಗಾದ್ರೆ ಈ ದೈವಿಕ ಕವಚ ಹೇಗೆ ಕೆಲಸ ಮಾಡುತ್ತೆ? ನೋಡಿ, ಬರ್ಬೇಕಿದ್ದ ದೊಡ್ಡ ದೊಡ್ಡ ಅಪಾಯಗಳನ್ನೆಲ್ಲ ಚಿಕ್ಕದ್ ಮಾಡಿದೆ. ಎಷ್ಟೋ ಕೆಟ್ಟದ್ದು ನಮ್ಮ ಮನೆ ಹೊಸ್ತಿಲು ದಾಟೋಕು ಮುಂಚೆನೇ ನಿಂತೋಗಿದೆ. ಇದೆಲ್ಲ ಯಾಕೆ ಅಂದ್ರೆ, ಕಷ್ಟದ ಸಮಯದಲ್ಲೂ ಇಟ್ಟಿದ್ದ ಆ ಅಚಲವಾದ ನಂಬಿಕೆಗೆ ಸಿಕ್ಕ ಪ್ರತಿಫಲ ಅಂತ ಹೇಳಲಾಗುತ್ತೆ. ಬಹುಶಃ ಇದು ಹಿಂದಿನ ಜನ್ಮದ ಪುಣ್ಯದ ಫಲ ಕೂಡ ಆಗಿರ್ಬೋದು. ಓಕೆ, ಇಲ್ಲಿವರೆಗೂ ಕಾರಣಗಳನ್ನ ನೋಡಿದ್ವಿ. ಈಗ ನಮ್ಮ ಅದೃಷ್ಟವನ್ನ ಇನ್ನಷ್ಟು ಬಲಪಡಿಸ್ಕೊಳ್ಳೋದು ಹೇಗೆ, ಈ ಒಳ್ಳೆ ಸಮಯದ ಸಕಾರಾತ್ಮಕ ಶಕ್ತಿಯನ್ನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನೋಡಿ, ಈ ರಕ್ಷಣಾ ಕವಚವನ್ನ ಕಾಪಾಡಿಕೊಡೋದು ನಮ್ಮ ಕೈಯಲ್ಲೇ ಇದೆ. ಭಕ್ತಿ, ನಮ್ರತೆ, ಸ್ವಚ್ಛತೆ, ಸತ್ಯವಂತಿಕೆ, ಪ್ರಕೃತಿಗೆ ಗೌರವ ಕೊಡೋದು, ಇದೆಲ್ಲ ಆ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಅದೇ ರೀತಿ ಹಿರಿಯರನ್ನ ಕಡೆಗಣಿಸೋದು, ಹಾವುಗಳಿಗೆ ಅಗೌರವ ತೋರೋದು, ಪ್ರಕೃತಿಗೆ ಹಾನಿ ಮಾಡೋದು, ಇದೆಲ್ಲ ಆ ಶಕ್ತಿಯನ್ನೇ ಕಡಿಮೆ ಮಾಡುತ್ತೆ. ನಮ್ಮ ನಡತೆಯೇ ಇಲ್ಲಿ ತುಂಬಾನೇ ಮುಖ್ಯ. ತುಲಾರಾಶಿಯವರಿಗೆ ಅವರ ಅಧಿಪತಿ ಗ್ರಹ ಶುಕ್ರ. ಜೀವನದಲ್ಲಿ ಪ್ರೀತಿ, ಸಂಪತ್ತು, ಸೌಂದರ್ಯ, ಸುಖ ಸಂತೋಷ, ಹೀಗೆ ಎಲ್ಲದಕ್ಕೂ ಶುಕ್ರನ ಬಲ ತುಂಬಾನೇ ಮುಖ್ಯ. ಸಂಬಂಧಗಳಲ್ಲಿ ಸಮತೋಲನ ಇರಬೇಕು ಅಂದ್ರೂ ಶುಕ್ರನ ಪ್ರಭಾವ ಬೇಕೇ ಬೇಕು. ಹಾಗಾಗಿ ಶುಕ್ರನನ್ನು ಬಲಪಡಿಸ್ಕೊಂಡ್ರೆ ಜೀವನ ಸಮೃದ್ಧಿಯಾಗುತ್ತೆ. ಹಾಗಾದ್ರೆ ಶುಕ್ರನ್ನ ಬಲಪಡಿಸ್ಕೊಡೋಕೆ ಏನ್ ಮಾಡ್ಬೇಕು? ತುಂಬಾನೇ ಸರಳವಾದ 3 ಪರಿಹಾರಗಳಿವೆ. ಮೊದಲನೇದು, ಸಮಯಕ್ಕೆ ಗೌರವ ಕೊಡೋದರ ಸಂಕೇತವಾಗಿ ಒಂದು ಒಳ್ಳೆ ಕ್ವಾಲಿಟಿಯ ವಾಚ್ ಧರಿಸಿ. ಎರಡನೇದು, ಸ್ನಾನ ಆದ್ಮೇಲೆ ಒಂದು ಹಿತವಾದ, ಸೌಮ್ಯವಾದ ಪರ್ಫ್ಯೂಮ್ ಬಳಸಿ. ಮೂರನೇದು, ಪ್ರತಿದಿನ ಒಂದು ಸ್ವಚ್ಛವಾದ ಬಿಳಿ ಕರವಸ್ತ್ರವನ್ನ ಜೊತೆಯಲ್ಲಿಟ್ಕೊಳ್ಳಿ. ಈ 3 ಸಣ್ಣ ಅಭ್ಯಾಸಗಳು ಶುಕ್ರನ ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತೆ. ಸರಿ, ಅದೃಷ್ಟ ಚೆನ್ನಾಗಿದೆ, ಒಳ್ಳೆ ಸಮಯ ಬರ್ತಿದೆ ಅಂತ ಮಾತ್ರಕ್ಕೆ ಏನೋ ಪೂರ್ತಿ ನಿರಾಳವಾಗಿರೋಕ್ಕಾಗಲ್ಲ. ನಾವು ಕೆಲವೊಂದು ವಿಷಯಗಳಲ್ಲಿ ಎಚ್ಚರದಿಂದ ಇರಲೇಬೇಕು. ಅದರಲ್ಲೂ ನಮ್ಮ ಸುತ್ತಮುತ್ತ ಇರೋ ಜನರ ಬಗ್ಗೆ. ಯಾಕಂದ್ರೆ ನಮ್ಮ ಯಶಸ್ಸು ಹೆಚ್ಚಾದ ಹಾಗೆ ನಮ್ಮ ಸುತ್ತಮುತ್ತ ಇರೋ ಜನ ನಮ್ಮ ಬಗ್ಗೆ ಏನಂದ್ಕೊಳ್ತಾರೆ? ಎಲ್ಲರೂ ಖುಷಿ ಪಡ್ತಾರಾ? ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಅಸೂಯೆ ಪಡೋರು ನಮ್ಮ ಹತ್ರದವರೇ ಆಗಿರ್ಬೋದು. ಹಾಗಾದ್ರೆ ಇಂಥವ್ರನ್ನ ಗುರುತಿಸೋದು ಹೇಗೆ? ಕೆಲವೊಂದು ಅಪಾಯಕಾರಿ ಚಿಹ್ನೆಗಳಿರುತ್ತೆ. ನಮ್ಮ ಮುಂದೆ ಚೆನ್ನಾಗಿ ಮಾತಾಡಿ ಹೊಗಳಿ, ನಮ್ಮ ಬೆನ್ನಿಂದೆ ನಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತಾಡೋದು. ನಮ್ಮ ಪರ್ಸನಲ್ ವಿಷಯಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಆಸಕ್ತಿ ತೋರಿಸೋದು. ಸಣ್ಣ ಸಣ್ಣ ವಿಷಯಗಳಿಗೆ ನಮ್ಮನ್ನೇ ದೂಷಿಸೋದು. ಇದೆಲ್ಲ ಗುಪ್ತ ಅಸೂಯೆಯ ಲಕ್ಷಣಗಳು. ಇಂಥವರ ಬಗ್ಗೆ ಹುಷಾರಾಗಿರ್ಬೇಕು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ತುಂಬಾನೇ ಸಿಂಪಲ್. ನಮ್ಮ ಮನಃಶಾಂತಿಯನ್ನ ಕಾಪಾಡಿಕೊಳ್ಳೋದು. ಇಂಥ ನೆಗೆಟಿವ್ ಜನರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ನಮ್ಮ ಭವಿಷ್ಯದ ಪ್ಲಾನ್ಗಳನ್ನ, ಹಣಕಾಸಿನ ವಿಚಾರಗಳನ್ನ ಎಲ್ಲರತ್ರ ಹಂಚ್ಕೊಳ್ಳೋಕೆ ಹೋಗ್ಬಾರ್ದು. ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಸುವರ್ಣ ಸಮಯವನ್ನ ಸರಿಯಾಗಿ ಬಳಸ್ಕೊಂಡ್ರೆ ಏನೇನೆಲ್ಲ ಸಿಗುತ್ತೆ, ಆ ನಿಜವಾದ ಪ್ರತಿಫಲಗಳೇನು ಅಂತ ನೋಡೋಣ.
ನೋಡಿ, ಈ ಒಳ್ಳೆ ಸಮಯದ ಲಾಭ ಕೇವಲ ದುಡ್ಡು, ಆಸ್ತಿಗೆ ಸೀಮಿತವಾಗಿಲ್ಲ. ಅದಕ್ಕಿಂತಲೂ ಮಿಗಿಲಾದದ್ದು ಸಿಗುತ್ತೆ. ಅದೇ ಮನಸ್ಸಿನ ಶಾಂತಿ, ಜೊತೆಗೆ ಉತ್ತಮ ಆರೋಗ್ಯ, ಮಾಡೋ ಕೆಲ್ಸದಲ್ಲಿ ಯಶಸ್ಸು, ಶತ್ರುಗಳ ಮೇಲೆ ಜಯ, ಸಮಾಜದಲ್ಲಿ ಗೌರವ ಮತ್ತು ಸ್ಥಿರತೆ. ಇದೆಲ್ಲ ಈ ಸಮಯದ ನಿಜವಾದ ಸಂಪತ್ತು. ಕೊನೆಯದಾಗಿ ಒಂದು ಮುಖ್ಯವಾದ ವಿಷಯವನ್ನ ಯಾವಾಗಲೂ ನೆನಪಿನಲ್ಲಿಡಬೇಕು. ನಮ್ಮ ಸಮತೋಲನ, ನಮ್ಮ ಭಕ್ತಿ, ನಮ್ಮ ಒಳ್ಳೆ ನಡತೆ ಇದೇ ನಮಗೆ ಶಾಶ್ವತವಾದ ರಕ್ಷಣೆ. ಬೇರೆ ಯಾವ ಕವಚವೂ ಇದರಷ್ಟು ಶಕ್ತಿಯುತವಾಗಿರೋಲ್ಲ. ಹಾಗಾದ್ರೆ ಈ ಬಂದಿರುವ ಸುವರ್ಣಾವಕಾಶವನ್ನ ಬಳಸ್ಕೊಂಡು ಒಂದು ಸಮತೋಲಿತ, ಸಮೃದ್ಧ ಭವಿಷ್ಯವನ್ನ ಹೇಗೆ ಕಟ್ಕೋಬೇಕು, ಈ ಸಕಾರಾತ್ಮಕ ಶಕ್ತಿಯನ್ನ ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಈಗ ಯೋಚಿಸಬೇಕಿದೆ.